ಬೆಂಗಳೂರು ಉತ್ತರ ಶೋಭಾ ಕರಂದ್ಲಾಜೆ ವರ್ಸಸ್ ರಾಜೀವ್ ಗೌಡ. ಪ್ರೊಫೆಸರ್ ರಾಜೀವ್ ಗೌಡ ಫೈಟ್ನಲ್ಲಿ ಶೋಭಾ ಕರಂದ್ಲಾಜೆ 2,57,190 ಮತಗಳ ಅಂತರದಿಂದ ಶೋಭಾ ಕರಂದ್ಲಾಜೆ ಗೆದ್ದಿದ್ದಾರೆ. 2,57,190. ಇಲ್ಲೂ ಕೂಡ ಬಿಜೆಪಿ ಟಿಕೆಟ್ ಬದಲಾಯಿಸಿತು. ಸದಾನಂದ ಗೌಡರು ಇಲ್ಲಿ ಕಳೆದ ಚುನಾವಣೆಯಲ್ಲಿ ಸದಾನಂದ ಗೌಡರು 1,47,518 ಮತಗಳ ಅಂತರದಿಂದ ಕೃಷ್ಣ ಬೈರೇಗೌಡರ ವಿರುದ್ಧ ಗೆದ್ದರು. 1,47,518 ಮತಗಳು. ಶೋಭಾ ಕರಂದ್ಲಾಜೆ 1 ಲಕ್ಷ ಜಾಸ್ತಿ ಲೀಡ್ ತಗೊಂಡಿದ್ದಾರೆ. 2,57,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಕ್ಷೇತ್ರಗಳು KR ಪುರಂ, ಬ್ಯಾಟರಾಯನಪುರ, ಯಶವಂತಪುರ, ದಾಸರಹಳ್ಳಿ, ಮಹಾಲಕ್ಷ್ಮಿ ಲೇಔಟ್, ಮಲ್ಲೇಶ್ವರಂ, ಹೆಬ್ಬಾಳ, ಪುಲಕೇಶಿ ನಗರ. 5 ಬಿಜೆಪಿ ಶಾಸಕರಿದ್ದಾರೆ, 3 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. 6 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಲೀಡು, 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಲೀಡು. KR ಪುರಂ ಭೈರತಿ ಬಸವರಾಜ್ ಬಿಜೆಪಿಯ ಶಾಸಕರು 25,101 ಮತಗಳ ಲೀಡ್ ಕೊಟ್ಟಿದ್ದಾರೆ ಶೋಭಾ ಕರಂದ್ಲಾಜೆ ಅವರಿಗೆ, ಬಿಜೆಪಿಗೆ. ಕೃಷ್ಣ ಬೈರೇಗೌಡ ಕಾಂಗ್ರೆಸ್ ಶಾಸಕರ ಕ್ಷೇತ್ರದಲ್ಲಿ ಸಚಿವರು, ಕೃಷ್ಣ ಬೈರೇಗೌಡ ರೆವಿನ್ಯೂ ಮಿನಿಸ್ಟರು. ಇಲ್ಲಿ ಬಿಜೆಪಿಯ ಲೀಡು 35,051 ರೆವಿನ್ಯೂ ಮಿನಿಸ್ಟರ್ ಕ್ಷೇತ್ರದಲ್ಲಿ. ಸೋಮಶೇಖರ್ ಯಶವಂತಪುರ ಬಿಜೆಪಿಯ ಶಾಸಕರು, ಅಂದರೆ ಟೆಕ್ನಿಕಲಿ ಬಿಜೆಪಿಯ ಶಾಸಕರು ಉಲ್ಟಾ ಯಾವತ್ತೋ ಹೊಡೆದಾಗಿದೆ. ಅವರು ಬಹಿರಂಗವಾಗಿ ಕಾಂಗ್ರೆಸ್ ಪರವಾಗಿ ಇಳಿದಿದ್ರು, ಕಣಕ್ಕಿಳಿದಿದ್ರು. ಇಲ್ಲಿ 1,13,887 ಮತಗಳ ಲೀಡು ಬಿಜೆಪಿಗೆ. ಕಾಂಗ್ರೆಸ್ ಪಡೆದ ಒಟ್ಟು ಮತಗಳಷ್ಟೇ ಹೆಚ್ಚು ಕಡಿಮೆ ಬಿಜೆಪಿ ಲೀಡ್ ತಗೊಂಡಿದೆ ಇಲ್ಲಿ. ಅಫ್ಕೋರ್ಸ್ ಅಂದರೆ ನಗರದ ಕ್ಷೇತ್ರ ವೋಟ್ಗಳ ಟೋಟಲ್ ಸಂಖ್ಯೆನೂ ಜಾಸ್ತಿ ಇರುತ್ತೆ, ಬಟ್ ಆದರೂ ಲೀಡ್ ನೋಡಿ ಇದನ್ನು. 1,13,887 ಮತಗಳ ಲೀಡು ಯಶವಂತಪುರದಲ್ಲಿ, ಸೋಮಶೇಖರ್ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಅಲ್ವಾ? ಎಸ್, ಅವರಿಬ್ಬರು ನೋಡಿ, ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಭರ್ಜರಿ ಲೀಡನ್ನು ಪಡೆದುಕೊಂಡಿದೆ. ಎಸ್ ಟಿ ಸೋಮಶೇಖರ್ ನನಗನ್ಸುತ್ತೆ ಭಾಳ ಅಂದರೆ ಯಾಕೆ ಇವರಿಬ್ಬರು ರಾಜೀನಾಮೆ ಕೊಟ್ಟು ಬೈ ಇಲೆಕ್ಷನ್ಸ್ ಲೋಕಸಭೆ ಜೊತೆ ಬೇಡ ಅಂತಿದ್ರು ಅಂದರೆ ಇದೇ ಕಾರಣಕ್ಕೆ. ಹೌದು. ಸೊ ಯಶವಂತಪುರ ನೋಡಿ, ಆ್ಯಂಡ್ ಬೆಂಗಳೂರು ನಾರ್ತ್ ದಾಸರಹಳ್ಳಿ ಮುನಿರಾಜು ಬಿಜೆಪಿ ಶಾಸಕರು 69,194 ಮತಗಳ ಲೀಡ್ ಬಿಜೆಪಿಗೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಗೋಪಾಲಯ್ಯ ಅವರು 55,796 ಮತಗಳ ಲೀಡ್ ತಂದುಕೊಟ್ಟಿದ್ದಾರೆ ಬಿಜೆಪಿಗೆ. ಮಲ್ಲೇಶ್ವರಂನಲ್ಲಿ ಅಶ್ವತ್ಥನಾರಾಯಣರು 48,543 ಮತಗಳ ಲೀಡ್ ತಂದುಕೊಟ್ಟಿದ್ದಾರೆ. ಹೆಬ್ಬಾಳ ಭೈರತಿ ಸುರೇಶ್ ಸಚಿವರು, ಕಾಂಗ್ರೆಸ್ಸಿನ ಶಾಸಕರು 2,162 ಮತಗಳ ಸಣ್ಣ ಲೀಡಲ್ಲಿ ಕಾಂಗ್ರೆಸ್ಸಿಗೆ. ಪುಲಕೇಶಿ ನಗರ AC ಶ್ರೀನಿವಾಸ್ ಕಾಂಗ್ರೆಸ್ಸಿನ ಶಾಸಕರು 87,795 ಮತಗಳ ಲೀಡ್ ಬಂದಿದೆ, ಮುಸ್ಲಿಂ ಬಾಹುಳ್ಯದ ಕ್ಷೇತ್ರ. ಎಸ್, ಇದರಲ್ಲಿ ಗಮನಿಸಬೇಕಾಗಿರ್ತಕ್ಕ ನೋಡಿ, ಈಗ ಭೈರತಿ ಬಸವರಾಜ್ ಮತ್ತು ಗೋಪಾಲಯ್ಯ ಎರಡೂ ಕ್ಷೇತ್ರಗಳಲ್ಲಿ ಭರ್ಜರಿ ಲೀಡನ್ನು ಅವರು ಬಿಜೆಪಿ ಕೊಡಿಸಿದ್ದಾರೆ. ಬ್ಯಾಟರಾಯನಪುರದಲ್ಲಿ ಕೃಷ್ಣ ಬೈರೇಗೌಡರು ಮೋಸ್ಟ್ ವೋಕಲ್ ಮಿನಿಸ್ಟರ್ ಆಫ್ ಕಾಂಗ್ರೆಸ್. ಹೌದು. ಭಾಳ ಅಂದರೆ ಭಾಳ ಚೆನ್ನಾಗಿನೂ ಮಾತಾಡ್ತಾರೆ, ಭಾಳ ವೋಕಲ್ ಆಗಿರ್ತಾರೆ, ಒಳ್ಳೆ ಕೆಲಸಗಾರರು. ನಿನ್ನೆ ಮೊನ್ನೆ ಅಷ್ಟೇ ಚಾರಣಿಗರ ಸಾವಾದಾಗ ನೇರವಾಗಿ ಅಲ್ಲಿ ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಒಳ್ಳೆ ಕೆಲಸ, ಡಿಪಾರ್ಟ್ಮೆಂಟ್ ವೈಸ್ ಹೇಳ್ತೀನಿ, ಡಿಪಾರ್ಟ್ಮೆಂಟ್ ವೈಸ್ ಒಳ್ಳೆ ಕೃಷಿ ಇದ್ದಾಗಲೂ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು. ಈಗ ಕಂದಾಯದಲ್ಲೂ ಮಾಡ್ತಾಯಿದ್ದಾರೆ. ಕೃಷ್ಣ ಬೈರೇಗೌಡರು ಕ್ಷೇತ್ರದಲ್ಲಿ ಲೀಡ್ ನೋಡಿ, 35,051 ಮತಗಳ ಲೀಡನ್ನು ತೆಗೆದು ಅವರು ಇಷ್ಟು ಮತಗಳ ಅಂತರದಿಂದ ಗೆದ್ದಿದ್ರು. ಅಷ್ಟು ಮತಗಳ ಅಂತರದಿಂದ ಬಿಜೆಪಿಯಲ್ಲಿ ಲೀಡ್ ತೆಗೆದುಕೊಂಡು ಅರ್ಬನ್ ಕಾನ್ಸ್ಟಿಟ್ಯೂನ್ಸಿ ಕಾರಣನಾ? ಇರ್ಬೋದು. ಅರ್ಬನ್ನಲ್ಲಿ ಸ್ವಲ್ಪ ಮೋದಿ ಜಾಸ್ತಿ ಇರುತ್ತೆ. ಯಶವಂತಪುರ ಮಾತ್ರ ನನಗನ್ಸುತ್ತೆ ಅಜಿತ್ ಭಾಳ ಹೆಚ್ಚು ಲೀಡಂದ ಇಲ್ಲಿ BJP JDS ಒಟ್ಟುಗೂಡಿದ್ದು ಕೂಡ, ಯಾಕಂದರೆ ಅಲ್ಲಿ ಜವರಾಯಗೌಡರು ಫೈಟನ್ನು ನೀಡ್ತಾ ಇದ್ದರು. BJP JDS ಒಟ್ಟುಗೂಡಿದ್ದು ಕೂಡ ದೊಡ್ಡ ಮಟ್ಟದ ಲೀಡ್, ಯಾಕಂದರೆ BJP ದೊಡ್ಡ ಕಾನ್ಸ್ಟಿಟ್ಯೂನ್ಸಿ ಇದೆ. ಅದು ಎಲ್ಲಿ ವಾಜರಹಳ್ಳಿ ತನಕ ಎಲ್ಲೋ ಬರುತ್ತೆ. ಅದು ಮತ್ತು ರಾಜರಾಜೇಶ್ವರಿ ನಗರದ ವ್ಯಾಪ್ತಿ, ಕನಕಪುರ ರೋಡ್. ನನಗೆ ಇದು ಯಶವಂತಪುರ ನನಗದು ಅರ್ಥ ಆಗ್ತಿರ್ಲಿಲ್ಲ. ಅಲ್ಲಿ ಹೋದಾಗ ST ಸೋಮಶೇಖರ್ ಫೋಟೋ ನೋಡ್ತಾ ಇದ್ವಿ. ಕೆಂಗೇರಿ ಕಡೆ ಎಲ್ಲೋ, ಕೆಂಗೇರಿ ಉಪನಗರ ಎಲ್ಲ ಬರುತ್ತೆ ಅದರಲ್ಲಿ. ಅದು ಅರ್ಬನ್ ಕಾನ್ಸ್ಟಿಟ್ಯೂನ್ಸಿ ಪ್ಲಸ್ JDS ಅನ್ನೋ ಕಾರಣಕ್ಕೋಸ್ಕರ ದೊಡ್ಡ ಲೀಡ್ ಬಂದಿದೆ. ಬಟ್ ST ಸೋಮಶೇಖರ್ ಏನು ರಾಜೀನಾಮೆ ಕೊಟ್ಟು ಉಪಚುನಾವಣೆ ಎದುರಿಸಿ ಕಾಂಗ್ರೆಸ್ ಹೋಗುವ ತಯಾರಿಯಲ್ಲಿದ್ದಂತೆ ಕಂಡು ಬಂದಿದ್ರು. ಈ ನಂಬರ್ ನೋಡ್ರೆ ಗಾಬರಿ ಆಗ್ತಾರೆ.
BJP JDS ಮೈತ್ರಿ ಇರೋರಿಗೆ ಕಷ್ಟ ಅಂತ ನನಗನ್ಸುತ್ತೆ. ಎಸ್, ಉಳಿದಂತೆ ಏನು ಭಾಳ ಮಹಾಲಕ್ಷ್ಮಿ ಲೇಔಟ್, ಮಲ್ಲೇಶ್ವರಂ, ಅಶ್ವಥ್ ನಾರಾಯಣ, ಹೆಬ್ಬಾಳದಲ್ಲಿ ಬೈರತಿ ಸುರೇಶ್ ಸಣ್ಣ ಲೀಡನ್ನು ಕೊಡಿಸಿದ್ದಾರೆ. ಅರ್ಬನ್ ಇಂಪ್ಯಾಕ್ಟ್ನ ಹೊರತಾಗಿಯೂ ಕೂಡ ಕಾಂಗ್ರೆಸ್ಸಿಗೆ ಒಂದು ಸಣ್ಣ ಲೀಡ್ ಕೊಡಿಸಿದ್ದಾರೆ ಬೈರತಿ ಸುರೇಶ್. ಪುಲಕೇಶಿ ನಗರ ಮುಸ್ಲಿಂ ಬಾಹುಳ್ಯ ಕ್ಷೇತ್ರ, ದೊಡ್ಡ ಮಟ್ಟದ ಲೀಡ್ ಕಾಂಗ್ರೆಸ್. ಅದು ನಿರೀಕ್ಷಿತ. ಅದು ಮುಸ್ಲಿಂ ಮತದಾರರು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿಗೆ ಲೀಡ್ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.